ಸಿಡಿಮದ್ದು ಸ್ಫೋಟಗೊಂಡು ನಾಯಿಯೊಂದು ಸಾವನ್ನಪ್ಪಿರುವ ಘಟನೆ ಶಿರಾ ತಾಲೂಕಿನ ಬುಕ್ಕಾಪಟ್ಟಣ ಹೋಬಳಿ ಮಾದನಹಳ್ಳಿಯಲ್ಲಿ ಗುರುವಾರ ಸಂಜೆ ನಡೆದಿದ್ದು, ಸಿಡಿಮದ್ದಿನ ಸ್ಫೋಟಕ್ಕೆ ಇಡೀ ಗ್ರಾಮವೇ ಬೆಚ್ಚಿಬಿದ್ದಿದೆ. ಇನ್ನು ಗ್ರಾಮದ ಶಾಲಾ ವಿದ್ಯಾರ್ಥಿಗಳು ಆಟವಾಡುವ ಸಮಯದಲ್ಲಿ ಸಿಕ್ಕ ಪೊಟ್ಟಣವನ್ನ ಬಾಲಕ ತೆಗೆದುಕೊಂಡು ಹೋದಾಗ ತಂದೆ ನೋಡಿ ವಾಮಾಚಾರ ಮಾಡಿ ಎಸೆದಿರುವ ಪೊಟ್ಟಣ ಎಂದು ಅದನ್ನು ತೆಗೆದು ಹೊರಗೆ ಎಸೆದಿದ್ರು ಎಂದು ತಿಳಿದು ಬಂದಿದೆ. ಇನ್ನು ನಾಯಿ ಪೊಟ್ಟಣವನ್ನ ತಿನ್ನಲು ಹೋದಾಗ ಸ್ಫೋಟಗೊಂಡು ನಾಯಿ ಸ್ಥಳದಲ್ಲೇ ಸಾವನ್ನಪ್ಪಿದೆ. ಈ ಪ್ರಕರಣ ಶಿರಾನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು, ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಾಹಿತಿ ಕಲೆ ಹಾಕ್ತಿದ್ದಾರೆ. ನೀನು ಉಂಡೆ ಎಲ್ಲಿ ತಂದೆ ಅದನ್ನ? ಎಲ್ಲಿತ್ತದು ಉಂಡೆ? ಎಲ್ಲಿ ಎಲ್ಲಿ ಇಲ್ಲಿ ಅಂದ್ರೆ ಎಲ್ಲಿ? ಸ್ಕೂಲ್ ಮುಂದೆ ಬಿದ್ದೈತಾ? ನೀನು ಅವನ ಕೈ ಕೊಟ್ಟ ಸೀನು ಕೈಗೆ? ನಾನು ಹೋದೆ, ಅವ್ರ ಅಪ್ಪ ಅವನಿಗೆ ಕೊಟ್ಟೆ. ಅವ್ರ ಅಪ್ಪ ತೋರಿಸ್ತಾ ಯಾರೋ ಮಾಟ ಮಾಡೋರಂತ ಈಗ ಬಂದ್ರಲ್ಲ. ನೀನು ಅವ್ರಿಗೆ ಕೂಡ ತೋರಿಸ್ತೆ. ಅವ್ರ ಅಪ್ಪ ಯಾರ ಮಾಟ ಮಾಡೋರಂತ ಅವ್ರ ಅಪ್ಪ ಎಸೆಯಿತು. ಇವರಪ್ಪನ ನಿನ್ನ ಹೆಸರೇನು? ನಿನಗೆಲ್ಲಿ ಸಿಕ್ತದು? ಹೌದಾ? ನೀನ್ ಹೆಂಗ್ ನೋಡ್ದೆ ಅದನ್ನ? ಅದು ಸ್ಕೂಲ್ ಕಾಂಪೌಂಡ್ ಗೇಗ್ ಹಾಕಿತ್ತಂತಣ್ಣ, ಹಂಗಾಗಿ ಲಾಸ್ಟ್ ಎತ್ತಕ್ಕೆ ಅಂತ ಬಂದಂತೆ. ಅದೇ ಸರ್ ಮನೆ ಒಳಗಡೆ ತಗೊಂಡೋಯ್ತು ಮನೆ ಒಳಗೆ. ಆಯ್ತು.